ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರು ಊಹೆ ಮಾಡದಂತ ಬೆಳವಣಿಗೆ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಗೆಸ್ಗೂ ಮೀರಿ ಲೆಕ್ಕಾಚಾರಗಳನ್ನು ಹಾಕಿದ್ರ. ಡೆಲ್ಲಿ ಮೀಟಿಂಗು, ಇಲ್ಲಿ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆಗಳು ಈಗ ಕೈಪಾಳಿದ ಒಳಗಡೆನೆ ಸಂಚಲನಕ್ಕೆ ಕಾರಣ ಆಗಿದೆ. ಕಾರ್ಯಕರ್ತರಲ್ಲಿ ಅಚ್ಚರಿ ಮೂಡಿಸ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 2-3 ದಿನಗಳಿಂದ ಅಂತೂ DCM ಫೈಟ್ ನೋಡೇ ಇದ್ದೀರಿ ನೀವು ಯಾವ ಥರ ಸ್ವರೂಪ ಪಡ್ಕೊಳ್ತಾ ಇದೆ ಅಂತ. ಡಿ.ಕೆ. ಶಿವಕುಮಾರ್ ಅವ್ರು ಗರಂ ಮಾತ್ರ ಟಿವಿಗಳ ಮುಂದೆ ಕೂತು ಮಾತಾಡ್ಬಿಟ್ರೆ ಸ್ಥಾನಮಾನ ಸಿಗತ್ತಾ, ಹೈಕಮಾಂಡ್ ನಿರ್ಧಾರ ಮಾಡೋದು ಅಂತ ಟಿವಿಗಳ ಮೇಲೆ ಗರಂ ಆಗೋ ರೀತಿಯಲ್ಲಿ ಅವರು ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿದ್ ನೋಡಿದ್ವಿ. ಸಿದ್ದರಾಮಯ್ಯನವರು ಎಲ್ಲ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಯಾರಿಗೂ ಮಾತಾಡಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ನೋಡಿದ್ವಿ. ರಾಜಣ್ಣವ್ರಿಗೆ ಫೋನ್ ಮಾಡಿ ಹೇಳಿಕೆಗಳನ್ನು ಕೊಡಬೇಡಿ, ಬಹಿರಂಗ ಹೇಳಿಕೆಗಳಿಗೆ ಇದು ಸೂಕ್ತ ಸಮಯ ಅಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದನ್ನು ನೋಡಿದ್ವಿ. ಸೊ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಓಪನ್ ಆಗಿ ಏನು ಮಾತಾಡ್ತಿಲ್ಲ ಅನ್ನೋದು ಬಿಟ್ಟರೆ ಅವರ ಕ್ಯಾಂಪ್ ಮುಗಿ ಬೀಳ್ತಾ ಇದೆ. ಒಬ್ಬರ ವಿರುದ್ಧ ಒಬ್ಬರು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಲಿ ಅಂತ ಅವರ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರು ಈಗಾಗಲೇ ಡಿಮ್ಯಾಂಡನ್ನು ಓಪನ್ ಆಗಿ ಇಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ತನಕ ನೋಡಿದ್ದೀವಿ. ಮುಖ್ಯಮಂತ್ರಿಗಳ ಎದುರಲ್ಲೇ, ಸಿದ್ದರಾಮಯ್ಯನವರ ಎದುರಲ್ಲೇ ನಡೆದಿರುವಂಥ ಬೆಳವಣಿಗೆ ಈಗ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನು ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕ್ತಿದೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ, ಇದ್ರ ಸುತ್ತ ಬೇಕಾದಷ್ಟು ರಾಜಕಾರಣ ನಡೀತಲ್ವಾ. HDKಗೆ ಆಹ್ವಾನ ಇಲ್ಲ, ದೇವೇಗೌಡರ ಹೆಸರಿಲ್ಲ, ಇದರಲ್ಲೂ ರಾಜಕೀಯ ಮಾಡ್ತಿದ್ದಾರಾ ಅನ್ನೋದು. ಹಾಗೆ BBMP ದುಡ್ಡಲ್ಲಿ ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಗೆ ಅಂತ ಆದೇಶ ಹೊರಡಿಸಿರೋದು, ದುಡ್ಡು ರಿಲೀಸ್ ಮಾಡಿರೋದು ಎಲ್ಲ ಚರ್ಚೆಗೆ ಗ್ರಾಸವಾಯಿತು. ಈಗ ನೋಡಿ, ವೇದಿಕೆಯಲ್ಲಿ ಸಿದ್ದರಾಮಯ್ಯನವರಿದ್ದ ವೇದಿಕೆಯಲ್ಲಿಯೇ ಸ್ವಾಮೀಜಿಯೊಬ್ಬರು, ಚಂದ್ರಶೇಖರ್ ಸ್ವಾಮೀಜಿ ಅವರು ಡಿ.ಕೆ. ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿದ್ದಾರೆ, ಎಲ್ಲ ಮಿನಿಸ್ಟರ್ಗಳು, ಒಕ್ಕಲಿಗ ನಾಯಕರುಗಳು, ಮುಖ್ಯಮಂತ್ರಿಗಳಾದಿಯಾಗಿ ಕಾರ್ಯಕ್ರಮದಲ್ಲಿ ಎಲ್ಲ ಇದ್ದಾರಲ್ಲ. ಅಲ್ಲೇ ಡಿ.ಕೆ. ಶಿವಕುಮಾರ್ ಅವರು CM ಆಗಿಲ್ಲ, ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ಅವ್ರಿಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟು ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಇಟ್ಟಿರೋದು. ನಮ್ಮ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಅಧಿಕಾರ ಬಿಟ್ಟುಕೊಡಿ ಅಂತ ನೇರ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳಿರೋದು ಮಾತ್ರ ಈಗ ಎರಸು ಮೊರಸಿಗೆ ಕಾರಣ ಆಗಿದೆ. ಸಿದ್ದರಾಮಯ್ಯನವ್ರಿಗೆ ನಾನು ಕೈ ಮುಗಿದು ಕೇಳ್ತೀನಿ, ನಮಸ್ಕಾರ ಮಾಡ್ತೀನಿ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ, ಅವರೊಬ್ಬರು ಮಾತ್ರ ಮುಖ್ಯಮಂತ್ರಿ ಆಗಿಲ್ವಲ್ಲ, ಅವ್ರಿಗೆ ಅವಕಾಶ ನೀವು ಕೊಡಲೇಬೇಕಲ್ವಾ ಅನ್ನುವಂತಹ ಡಿಮ್ಯಾಂಡನ್ನು ಸ್ವಾಮೀಜಿ ಡಿ.ಕೆ. ಪರವಾಗಿ ಸಿದ್ದರಾಮಯ್ಯ ಮುಂದೆ ಇಟ್ಟಿದ್ದು. ಇದು ಸ್ಟೇಜಲ್ಲಿ ಮಾತಾಡಿದ್ದು. ಅದಾದ ಮೇಲೆ ಅವರ ಅಭಿಪ್ರಾಯ ಕೇಳೋದಕ್ಕೆ ಮಾಧ್ಯಮಗಳು ಹೋದಾಗ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಧರ್ಮವಂತರಾಗಿದ್ದರೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಲೇಬೇಕು ಅಂತ ಅಷ್ಟರ ಮಟ್ಟಿಗೆ ಶಾಸಕರಿಂದ, ಸಮುದಾಯದ ಸ್ವಾಮೀಜಿಗಳಿಂದ ಈಗ ಒತ್ತಡ ಶುರುವಾಗ್ಬಿಟ್ಟಿದೆ ಮುಖ್ಯಮಂತ್ರಿಗಳಿಗೆ. ನೇರ ಈ ಹಂತಕ್ಕೆ ಸಿದ್ದರಾಮಯ್ಯನವ್ರಿಗೆ CM ಕುರ್ಚಿ ಡಿಮ್ಯಾಂಡ್ ಅನ್ನು ಇಡಬಹುದು ಡಿ.ಕೆ. ಕ್ಯಾಂಪ್ ಅನ್ನೋದು. ಅದು ಲೋಕಸಭಾ ಚುನಾವಣೆಯ ಫಲಿತಾಂಶ ಈ ರೀತಿ ಆದ ಮೇಲೂ ಹೀಗಾಗಬಹುದು ಅನ್ನೋದನ್ನ ಸಿದ್ದರಾಮಯ್ಯನವರು ಊಹೆ ಮಾಡಿರಲಿಲ್ಲ. ಈಗೇನಾಗ್ತಿದೆ, DCM ಫೈಟ್ ಜೋರಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಆರಂಭದಲ್ಲಿ ಅಧಿಕಾರ ಸಿಕ್ಕ ತಕ್ಷಣ, ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕ ತಕ್ಷಣ ಯಾಕೆ CM ಕುರ್ಚಿಗೆ ಪಟ್ಟು ಹಿಡಿದ್ರು ಅಂದರೆ, ಅವ್ರಿಗೆ ಗೊತ್ತಿತ್ತು ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಹೈಕಮಾಂಡ್ ಬಿಟ್ಟು ಕೊಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತ. ಆದರೆ ಕೊನೆ ಪಕ್ಷ ಮಲ್ಟಿಪಲ್ DCM ಅನ್ನು ತಡೆಯೋದಕ್ಕಾದರೂ ಅವರು CM ಕುರ್ಚಿಗೆ ಫೈಟ್ ಮಾಡಲೇಬೇಕಿತ್ತು. ಒಂದೇ ಒಂದು DCMಗೆ ಲಿಮಿಟ್ ಮಾಡಿಕೊಂಡ್ರು ಆ ಫೈಟ್ ಮೂಲಕ. ಈಗಲೂ ಕೂಡ ಅದೇ ಆಗ್ತಿದೆಯಾ? CM ಕುರ್ಚಿಯನ್ನು ಏರುವಂಥ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಂಗಿಲ್ಲ. ಡಿ.ಕೆ. ಸುರೇಶ್ ಅವರು ಸೋತಿದ್ದಾರೆ, ಬೆಂಗಳೂರಲ್ಲಿ ಒಂದು ಗೆಲ್ಲೋದಕ್ಕಾಗಲಿಲ್ಲ, ಒಕ್ಕಲಿಗ ಬೆಲ್ಟಲ್ಲಿ ಏನೂ ಪ್ರಯೋಜನ ಆಗಲಿಲ್ಲ. ಸೊ ನಾಯಕತ್ವದ ಸಮರದಲ್ಲಿ ಪೆಟ್ಟು ಬಿದ್ದಿದೆ.
ಡಿ ಕೆ ಶಿವಕುಮಾರ್ ಅವ್ರಿಗೆ. ಈ ಹೊತ್ತಲ್ಲಿ ಇಷ್ಟೆಲ್ಲ ಆದಮೇಲೂ ಸಿ ಎಂ ಕೂಗನ್ನ ಮತ್ತೆ ಮೊಳಗಿಸಿದ್ರೆ ಕೊನೆ ಪಕ್ಷ DCM ಕೂಗಾದ್ರೂ ತಣ್ಣಗಾಗತ್ತೆ ಅನ್ನೋ ಲೆಕ್ಕಾಚಾರವೂ ಇರಬಹುದು. ಹೈಕಮಾಂಡ್ ಅವತ್ತು ಮಾತು ಕೊಟ್ಟಿದ್ವಿ, ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ಆಗಿತ್ತಲ್ಲ, ಅಷ್ಟಾದ ಮೇಲೂ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಿದ್ದಾರೆ. DCM ರಗಳೆಗೆ ಹೋಗಬೇಡಿ ಅಂತ ತಾಕೀತು ಮಾಡಬಹುದು. ಇದು ಐಡಿಯಾ ಇರಬಹುದು. ಒಟ್ಟಿನಲ್ಲಿ ಈ ರಿಸಲ್ಟ್ನ ಬಳಿಕವೂ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ DK ಕ್ಯಾಂಪ್ ಸ್ವಾಮೀಜಿಗಳಿಂದ ಹಿಡಿದು ಕೂಗು ಎದ್ದಿರೋ ಹೊತ್ತಲ್ಲಿ ಡೆಲ್ಲಿ ನಾಯಕರ ಮುಂದೆ ಸಿದ್ದರಾಮಯ್ಯ DK ವಿರುದ್ಧ ರಿಪೋರ್ಟ್ ಇಡ್ತಿದ್ದಾರೆ ಎನ್ನುವ ಸುದ್ದಿಯೂ ಬರ್ತಾ ಇದೆ. ಜಾತಿವಾರು ಲೆಕ್ಕಾಚಾರ ಈ ಎಲೆಕ್ಷನ್ನಲ್ಲಿ ಏನಾಗಿದೆ, ಏನು ವರ್ಕೌಟ್ ಆಗ್ತಿದೆ, ಏನಾಗಿಲ್ಲ ಅನ್ನೋದನ್ನು ತಗೊಂಡು ಹೋಗಿದ್ದಾರೆ. ಒಕ್ಕಲಿಗ ಮತಗಳು ನಮಗೆ ಬಂದಿಲ್ಲ, ಈ ಕ್ಷೇತ್ರಗಳು ಕೈ ತಪ್ಪೋದಕ್ಕೆ DK ಕಾರಣ ಅನ್ನೋದನ್ನು ಹೇಳೋದು ಅಷ್ಟೇ ಅಲ್ಲ, ಎಲ್ಲೆಲ್ಲಿ ನಮಗೆ ಯಾವ ಜಾತಿ ಕೈ ಹಿಡಿದಿದೆ, ಹಾಗಾಗಿ ಆ ಜಾತಿವಾರು ನಾವು ಪ್ರಾತಿನಿಧ್ಯ ಕೊಡಲೇಬೇಕು ಮುಂದಿನ ಲೆಕ್ಕಾಚಾರಗಳನ್ನೆಲ್ಲ ಮನಸ್ಸಲ್ಲಿಟ್ಟುಕೊಂಡು ಅಂತ DCM ವಿಚಾರದಲ್ಲಿಯೂ ದಾಳ ಉರುಳಿಸಿದ್ದಾರೆ. ಅಲ್ಲಿ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಅನ್ನೋ ಸುದ್ದಿಯೂ ಈಗ ಕೇಳಿ ಬರ್ತಿದೆ. ಮುಂದೆ ಎದುರಿಗೆ ಯಾರಿಂದನೂ ಏನು ಸ್ಟೇಟ್ಮೆಂಟ್ ಬರ್ತಿಲ್ಲ, CM ಆಗಲಿ DCM ಆಗಲಿ. ಆದರೆ ತಮ್ಮ ಕ್ಯಾಂಪನ್ನು ಸಮಾಧಾನ ಮಾಡುವ, ಅವ್ರಿಗೆ ಸ್ಥಾನಮಾನಗಳನ್ನು ಕೊಡಿಸುವ ಪ್ರಯತ್ನ ಅಂತೂ ಮುಖ್ಯಮಂತ್ರಿಗಳಿಂದ ಜೋರಾಗಿಯೇ ನಡೀತಾ ಇದೆ ಅಂತ ಮೂಲಗಳಿಂದ ಬರ್ತಿರುವ ಸುದ್ದಿ ಇದು. ಸೊ DK ಶಿವಕುಮಾರ್ ಅವರು ಸೋತು ಬಿಟ್ವಿ ಅನ್ನೋ ಕಾರಣಕ್ಕೆ ಸುಮ್ಮನಿರೋಗ್ತಾರ ಕಾಣಿಸ್ತಾ ಇಲ್ಲ. ಅವರ ಮುಂದಿನ ನಡೆ ಈಗ ಅಚ್ಚರಿ ಕಾರಣ ಆಗಿರೋದು. ನಾವು ರಾಜೀನಾಮೆ ಬಿಸಾಕ್ತೀವಿ ಅನ್ನೋ ತನಕ ಅವ್ರ ಕ್ಯಾಂಪಿಂದ ಬಂತಲ್ಲ ಸ್ಟೇಟ್ಮೆಂಟು. DK ಶಿವಕುಮಾರ್ ಅವ್ರಿಗೆ DCM ಹುದ್ದೆಯೇ ಬೇಡ, ರಾಜೀನಾಮೆ ಕೊಟ್ಟು ಇಳಿರಿ ಅಂದು ಬಿಡ್ತೀವಿ ಅಂತ ಬಾಲಕೃಷ್ಣ ಅವರು, ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದನ್ನು ನೋಡಿದ್ದೀವಿ. ಸೊ ರೆಬಲ್ ಆಗಿಬಿಟ್ಟಿದೆ ಈಗ DK ಟೀಮ್. ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದೇ ಕುತೂಹಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.